ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಬಂದುಬಿಟ್ಟು ಗುರುವಾರ ಆಗಿರುತ್ತೆ, ರಾಯರ ವಾರ. ಹಾಗೆ ಅದ್ರ ಜೊತೆಗೆ ಇವತ್ತು ಹನುಮ ಜಯಂತಿ ಕೂಡ ಇದೆ ಅಲ್ವಾ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆಲ್ಮೋಸ್ಟ್ ತುಂಬ ಕ್ಲೀನಿಂಗ್ ಇತ್ತು ಬೆಳಗ್ಗೆನೆ. ಫಸ್ಟ್ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಅದೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಆಚೆ ಕಡೆ ತೊಳೆದಿದ್ದು ಮನೆಯೆಲ್ಲ ಒರೆಸಿದ್ದು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಈಗ ಫ್ರೆಶಾಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಆಚೆ ಕಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿಬಿಟ್ಟಿದ್ದೆ ನೀಟಾಗೆಲ್ಲ. ಫಸ್ಟೇ ಹೂವು ಒಂದು ಇಡಬೇಕಾಗಿತ್ತು ಅಷ್ಟೇ. ಬನ್ನಿ ಇವಾಗ ಪೂಜೆಗೆಲ್ಲ ಏನು ಬೇಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಹಸ್ಬೆಂಡ್ಗೆ ಹೂವು ತೊಗೊಂಬರೋಕ್ಕೆ ಅಂತ ಹೇಳಿದ್ದೆ, ಅವರು ತಂದಿಟ್ಟಿದ್ರು. ಅದನ್ನೇ ನೋಡ್ತಿದ್ದೆ ಏನು ಹೂವು ತಂದಿದ್ರೆ ಎಷ್ಟು ಅಂತ ಅಂದ್ಬಿಟ್ಟು. ಇವತ್ತು ಪೂಜೆ ಇತ್ತಲ್ವ ಮಾಡೋದಕ್ಕೆ, ಹಾಗೆ ಬೆಳಗ್ಗೆನೇ ತರಿಸ್ತೀನಿ, ಅವರು ತೊಗೊಂಬಂದು ಕೊಡ್ತಾರೆ. ಇವಾಗ ಹೂವು ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋದು ಒಂದು ಬಾಕಿ ಇದೆ. ಈ ನಡುವೆ ಅಂತೂ ಯಾವುದೇ ಹಬ್ಬ ಬಂದರೂ ಗುರುವಾರನೇ ಬರ್ತಿದೆ, ಇದೇನು ಗೊತ್ತಿಲ್ಲ. ಯುಗಾದಿ ಹಬ್ಬನೂ ಹಾಗೆ ಬಂದಿತ್ತು, ಮತ್ತು ನ್ಯೂ ಇಯರು ಕೂಡ ಗುರುವಾರನೇ ಬಂದಿತ್ತು. ಇವಾಗಲೂ ಗುರುವಾರನೇ. ಆಲ್ಮೋಸ್ಟ್ ಎಲ್ಲ ಹಬ್ಬಗಳು ಕೂಡ ಗುರುವಾರ ಬರ್ತಾಯಿದೆ ಅಂತಲೇ ಅನಿಸ್ತಾ ಇದೆ ನನಗೇನು. ತುಂಬ ಖುಷಿಯಾಗುತ್ತೆ, ಎಲ್ಲನೂ ಕೂಡ ರಾಯರ ಇದರಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಗುರುವಾರ ಅಂತಂದರೆ ಈ ನಡುವೆ ಅಂತೂ ಎಲ್ಲರಿಗೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲರ ಮನಸ್ಸಲ್ಲೂ ಕೂಡ ರಾಯರಿದ್ದಾರೆ. ಎಲ್ಲರ ಇದರಲ್ಲೂ ಕೂಡ ರಾಯರು ಅನ್ನೋದೇ ಬರುತ್ತೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರೆಲ್ಲರೂ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತು ಹನುಮ ಜಯಂತಿ ಇತ್ತಲ್ವ, ಹಾಗಾಗಿ ಆಂಜನೇಯ ಫೋಟೋ ನಾವು ಯೂಶ್ವಲಿ ಬಾಗಿಲ ಮೇಲೆ ಹಾಕಿರ್ತೀವಿ. ಅಂದರೆ ಎಂಟರ್ ಆಗ್ತಾ ಇರ್ತೀವಲ್ಲ ಮೇನ್ ಡೋರು, ಅದ್ರ ಮೇಲೆ ಹಾಕಿರ್ತೀವಿ. ಹಾಗೆ ಇನ್ನೊಂದಿತ್ತು, ಅದು ಬಂದುಬಿಟ್ಟು ರೂಮಲ್ಲಿ ಒಂದು ಇಟ್ಟಿದ್ದೀವಿ. 2 ಫೋಟೋ ಇದೆ. ಆ್ಯಕ್ಚುಲಿ ಮೇಯ್ನಾಗಿ ನಾವು ಡೋರ್ ಮೇಲೆ ಹಾಕಬೇಕಾಗುತ್ತೆ, ಅದು ಒಳ್ಳೆಯದು, ಶುಭ ಅಂತಂದರೆ. ನಾವು ಇಲ್ಲಾನ ಆಚೆ ಕಡೆ ಹೋಗಿ ಮತ್ತೆ ಒಳಗೆ ಬರ್ತೀವಲ್ವ, ಓಡಾಡಿಕೊಂಡು ನಮ್ಮನ್ನ ರಕ್ಷಣೆ ಮಾಡುತ್ತೆ ಆಂಜನೇಯ ಫೋಟೋ ಅಲ್ಲಿರೋದ್ರಿಂದ. ಯಾವುದೇ ರೀತಿ ನಮಗೆ ಏನೇ ಆದ್ರೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಏನೇ ಆದರೂ ಕೂಡ ಅದರಿಂದ ನಮಗೆ ಆದಷ್ಟು ದೂರ ಇರುತ್ತೆ. ಹಾಗಾಗಿ ಆದಷ್ಟು ಆಂಜನೇಯ ಫೋಟೋನ ನಾವು ಯಾವತ್ತೇ ಆಗಲಿ ಬಾಗಿಲ ಮೇಲೇ ಇಡಬೇಕಾಗತ್ತೆ, ದೇವ್ರ ಮನೆಯೆಲ್ಲ ಇಡಬಾರ್ದು. ಬಟ್ ಇವತ್ತು ಪೂಜೆ ಮಾಡಬೇಕಲ್ವ, ಹಾಗಾಗಿ ಆ ಫೋಟೋನ ಇಳಿಸ್ಕೊಂಡು ನೀಟಾಗೆಲ್ಲ ಒರೆಸಿ ಬೊಟ್ಟೆಲ್ಲ ಇಟ್ಬಿಟ್ಟು ಹೂವೆಲ್ಲ ಇಟ್ಟು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ರೆಗ್ಯುಲರಾಗಂತೂ ದೇವ್ರ ಮೇಲೆ ಇರೋಲ್ಲ ಈ ಫೋಟೋ, ಯಾವಾಗಲೂ ಕೂಡ ಬಾಗಿಲ ಹತ್ರ ಇರುತ್ತೆ. ಮತ್ತು ರೂಮಲ್ಲಿ ಒಂದು ಇಟ್ಕೊಂಡಿದ್ದೀವಿ. ಹಂಗೆ ಹೇಳ್ತಾರೆ, ನನಗೆ ಗೊತ್ತಿರೋದನ್ನ ನಿಮ್ಗೆ ತಿಳಿಸಿದ್ದೀನಿ. ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಬೇರೆ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೈವೇದ್ಯಕ್ಕೆ ಬಾಳೆಹಣ್ಣಿಂದು ಇದು ಮಾಡಿದ್ದೆ, ಬೆಲ್ಲ ಎಲ್ಲ ಹಾಕ್ಬಿಟ್ಟು. ಇವತ್ತು ತುಂಬ ಒಳ್ಳೆಯದು, ನಮ್ಮ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣು ಕೊಡೋದಾಗಿರ್ಬೋದು, ಕೋತಿಗಳಿಗೆ ಹಣ್ಣು ಕೊಡೋದಾಗಿರ್ಬೋದು, ಇದೆಲ್ಲ ತುಂಬ ಒಳ್ಳೆಯದಾಗಿ ಬಾಳೆಹಣ್ಣಿಂದ ಮಾಡಿರೋವಂಥ ಪ್ರಸಾದನೇ ಮಾಡಿ, ಅಂದರೆ ನೈವೇದ್ಯ ಮಾಡಿಟ್ಟೆ. ಹಾಗೆ ಬಾಳೆಹಣ್ಣು ಕೂಡ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ಎಲ್ಲ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಈ ಥರ ಸ್ಪೆಷಲ್ಲಾಗಿ ಏನಾದರೂ ಪೂಜೆಗಳು ಬಂದರೆ ಅಂತೂ ನಾನು ತುಂಬ ಇಷ್ಟಪಟ್ಟೇ ಮಾಡ್ತೀನಿ. ಅಯ್ಯೋ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟಂತೂ ಮಾಡಲ್ಲ. ಯಾಕೆ ಅಂದರೆ ಅದೆಲ್ಲ ಒಂಥರ ಸ್ಪೆಷಲ್ ಡೇಸ್, ಅದನ್ನೆಲ್ಲ ನಾವು ಯುಟಿಲೈಸ್ ಮಾಡ್ಕೋಬೇಕು. ಆವತ್ತಿನ ದಿನ ಒಂದಿಷ್ಟು ಕಾರ್ಯಗಳನ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಇರುತ್ತೆ, ದಾನ ಮಾಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಒಂದಿಷ್ಟು ಮಂತ್ರಗಳು ಕೂಡ ಇರುತ್ತೆ. ಆ ಮಂತ್ರಗಳು ಹೇಳೋದ್ರಿಂದ ಕೂಡ ನಮಗೆ ಒಂದಿಷ್ಟು ಒಳ್ಳೆಯದಾಗುತ್ತೆ. ಹಾಗಾಗಿ ನಾನು ಕೂಡ ಪೂಜೆ ಎಲ್ಲ ಮಾಡಿ 108 ಬಾರಿ ಓಂ ಹನುಮತೆ ನಮಃ ಅಂತ ಮಂತ್ರನ ಜಪಿಸಿ, ಮತ್ತು ಇನ್ನೊಂದಷ್ಟು ಮಂತ್ರಗಳಿತ್ತು, ಅದನ್ನೆಲ್ಲನೂ ಕೂಡ ಹೇಳ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಮನೇಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆ ಮಾಡೋಣ ಅಂತ ಕಿಚನಿಗೆ ಬಂದೆ. ನಿನ್ನೆ ಮೊಳಕೆ ಕಟ್ಟಿದ್ದೀನಿ ಅಂತಂದಲ್ವಾ, 2 ಡೇಸ್ ಆಯಿತು. ಇವಾಗ ಚೆನ್ನಾಗಿ ಬಂದಿದೆ ನೋಡಿ ಕೆಳಗಡೆ. ನಾನು ಅದಕ್ಕೆ ಇದರಲ್ಲೇ ಹಾಕ್ತೀನಿ ಯಾವಾಗಲೂ. ನನಗಿದು ಇಷ್ಟ ಆಯ್ತು ನೋಡೋದಕ್ಕೆ, ಯಾವಾಗಲೂ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ನಿನ್ನೆ ನಾನು ಲಾಸ್ಟ್ ವಾಗಲ್ಲಿ ತೋರಿಸಿದ್ನಲ್ವ, ಎಷ್ಟು ಬಂದಿತ್ತು. ಇವಾಗ ನೋಡಿ ಎಷ್ಟು ಶುದ್ಧ ಬಂದಿದೆ ಮೊಳಕೆ. ನಂಗೆ ಈ ಥರ ಚೆನ್ನಾಗಿ ಬಂದ್ರೇ ಇಷ್ಟ. ನಿನ್ನೆ ಅದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ, ಸಾಂಬಾರು ಇವತ್ತು ಮಾಡೋಣ ಅಂತ. ಹಾಗೆ ಇವತ್ತು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ದುಡ್ಡಕ್ಕೆ ಬಂದಿದೆ. ತೆಗಿತಾ ಇದ್ದೀನಿ ಇವಾಗ. ನೋಡ್ತಾ ಈ ಥರ ಮೊಳಕೆ ಬಂದ್ರೇ ಚೆಂದ, ಒಳ್ಳೆಯದು. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ತಂಪು, ಇದು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತುಂಬ ತಂಪು. ಹಾಗಾಗಿ ಆದಷ್ಟು ಮೊಳಕೆ ಕೊಟ್ಟೆ ತಿನ್ನೋದು ಒಳ್ಳೆಯದು. ಹೆಸರುಕಾಳಾಗಿರ್ಬೋದು, ಏನೇ ಆಗಿರ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಬನ್ನಿ ಇವಾಗ ಸಾಂಬಾರು ಮಾಡೋಣ. ನಾನು ಯಾವ ರೀತಿ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅಂತ ಅಂದ್ಬಿಟ್ಟು ಇವತ್ತು ರೆಸಿಪಿನ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ನೋಡಿ ಚೆನ್ನಾಗಿದೆ ಅಲ್ವಾ, ಎಷ್ಟು ಒಳ್ಳೇದಲ್ವ ಇದು ಮೊಳಕೆ ಕಟ್ಟಿರೋದು. ಬನ್ನಿ ನಾನು ಇದೆ ಕೆಳಗಡೆ ಎಲ್ಲ ತೆಗಿಬೇಕು, ನೀಟಾಗಿ ಕಟ್ಟಾಗ್ಬಿಡುತ್ತೆ. ಇಲ್ಲಿ ನನ್ನ ಮಕ್ಕಳಿಬ್ರು ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದರೆ, ಲಾಸ್ಟ್ ಟೈಮ್ ಚಿಕ್ಕದಾಗಿ ಬಂದೈತೆ ಎಲ್ಲ, ಇವಾಗ ದೊಡ್ಡದಾಗಿ ಬಂದೈತೆ. ಇವಾಗ ಇದು ನನ್ನ ಯೂಟ್ಯೂಬ್ ಚಾನಲ್, ನಾನು ಮಾತಾಡ್ಬೇಕು ತಾನೆ. ಇವರಿಬ್ರು ಬರ್ತಾರೆ, ಅದಕ್ಕೆ ಐಟಿಗೆ ಇಟ್ಬಿಟ್ಟಿದ್ದೀನಿ, ಕಾಣಿಸ್ಬಾರ್ದು ಅಂತ. ಇದು ಇವತ್ತು
ಇದು ಆಂಜನೇಯ ಸ್ವಾಮಿದು ಬರ್ತ್ಡೇ ಐತೆ, ವಿಶ್ ಮಾಡಿದೀವಿ. ಹಂಗೆ ಇದು ಚೆನ್ನಾಗಿತ್ತು. ಇವತ್ತು ದೊಡ್ಡದಾಗತ್ತೆ. ಸ್ವೀಟ್ ಅದ ನಾನು ಮಾಡಿದ್ದಿಲ್ಲ. ಸ್ವೀಟ್ ಮಾಡಾಕಿದ್ದಾರೆ ಎಲ್ಲಾರು. ಇವತ್ತು ಬೊಟ್ಟೆ ಹಾಕ್ಸ್ಕೊಂಡ್ಬಿಟ್ಟಿದ್ಯಲ್ಲ ಬಂಗಾರ, ಯಾವಾಗಲೇ ನಿನ್ನ ಬೊಟ್ಟೆಲ್ಲಿ ಕುಂಕುಮ ಇಟ್ಟಿದ್ನಲ್ಲ, ಇವ್ಳಿಗೆ ಏನಿಕ್ಕೂ ವೇಸ್ಟ್ ಎಲ್ಲ ಹರಿಸ್ಕೊಂಡ್ಬಿಡ್ತಾಳೆ. ಏನು ತರ್ತೀನಿ ನೀನು? ನೀನೇನು ತರ್ತೀಯ? ಯಾರ್ದು? ಏನಂತೆ? ಆಂಜನೇಯ ಸ್ವಾಮಿದ. ಇವತ್ತು ಆಂಜನೇಯ ಸ್ವಾಮಿದು ಬೋಚೆ ವಿಶ್ ಮಾಡಿದೀವಿ. ಹಂಗೆ ದರ್ಶನ ಆಗೋಣ. ಬಿಸಿ ಇದ್ದಾರೆ ನಮ್ಮಪ್ಪ, ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಹಸ್ಬೆಂಡು ಬ್ಯುಸಿ ಇದ್ದಾರೆ ಪಾಪ, ಅವ್ರು ಬೆಳಗ್ಗೆಯಿಂದ ಕೈಗೆ ಸಿಕ್ಕಿಲ್ಲ. ನೋಡೋಣ, ಸಾಯಂಕಾಲ ಬೇಗ ಬರ್ತೀನಿ, ಬಂದರೆ ಹೋಗೋಣ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಹೋಗ್ಬೇಕಾಗಿತ್ತು ಬೇಗನೆ, ಬೆಳಗ್ಗೆಯಿಂದ ಕೂಡ ನನ್ನ ಕೈಗೆ ಸಿಕ್ಕಿಲ್ಲ. ನೋಡೋಣ, ಸಂಜೆ ಬೇಗ ಬಂದರೆ ಹೋಗೋದು. ಈಗ ಸದ್ಯಕ್ಕೆ ಮಧ್ಯಾಹ್ನ ಊಟ ಮಾಡಿ ಮುಗಿಸೋಣ. ಬೆಳಗ್ಗೆಯಿಂದ ಬರೀ ಕೆಲಸನೇ ಆಗೋಯ್ತು. ಬನ್ನಿ ರೆಸಿಪಿ ಶೇರ್ ಮಾಡ್ಕೊತೀನಿ. ಬೆಳಗ್ಗೆ ಎದ್ದಾಗಿಂದ ಅಂತೂ ಒಂಚೂರು ರೆಸ್ಟೇ ಇಲ್ಲ. ಕ್ಲೀನಿಂಗ್ ಆದಮೇಲೆ ಪೂಜೆ, ಮಕ್ಕಳಿಗೆ ಸ್ನಾನ, ಅದು ಎಲ್ಲ ಎಷ್ಟು ಸಾಕೋಗಿತ್ತು ಅಂದರೆ, ಮತ್ತೆ ಅಷ್ಟು ಟೈಮ್ ಆಗಿತ್ತು. ಅಡುಗೆನೂ ಮಾಡಿ ಮುಗಿಸ್ಕೊಳ್ಳೋಣ, ಆಮೇಲೆ ಮಧ್ಯಾಹ್ನ ಮೇಲೆ ನೆಮ್ಮದಿ ರೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬನ್ನಿ ಇಲ್ಲಿ ರೆಸಿಪಿ ಶೇರ್ ಮಾಡ್ಕೊತೀನಿ. ನಾನು ಫಸ್ಟು ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ಬೆಳ್ಳುಳ್ಳಿ. ನಮ್ಮ 4 ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ಕ್ವಾಂಟಿಟಿಲೇ ನಾನು ಪ್ರತಿ ಸಲನೂ ಮಾಡೋದು. ಹಾಗೆ ನನಗೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ. ನೀವೇನಾದ್ರು ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ಆಮೇಲೆ ಶುಂಠಿ ಒಂದಿಷ್ಟು ಶುಂಠಿ, ಒಂದು 4 ಲವಂಗ, ಒಂದಿಷ್ಟು ಇಂಚಷ್ಟು ಚಕ್ಕೆ, ಮತ್ತು ಒಂದು ಚೂರು ಸೋಂಪು, ಮತ್ತು ಖಾರದ ಪುಡಿ 1 ಸ್ಪೂನು, 1-2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇವೆರಡು ಇಲ್ಲ ಅಂತಂದರೆ ಸಾಂಬಾರು ಪುಡಿನೂ ಕೂಡ ಹಾಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಮಸಾಲೆ. ಯೂಶ್ವಲಿ ನಾವು ಮಟನ್ ಮಸಾಲ, ಚಿಕನ್ ಮಸಾಲಾಗೆಲ್ಲ ಯಾವ ರೀತಿ ಹಾಕೊತೀವಿ ಸೇಮ್ ಅದೇ ರೀತಿಯೇ, ಆಲ್ಮೋಸ್ಟ್ ಅದೇ ರೀತಿಯಾಗಿ ಮಸಾಲೆ ಹಾಕ್ಕೊತಾರೆ ಅಂಥದ್ದು. ಬಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೊಳಕೆ ಕಾಳು ರೆಡಿ ಇದೆ, ಮಸಾಲೆ ಕೂಡ ರೆಡಿ ಇದೆ. ಜಸ್ಟ್ ಇವಾಗ ಒಗ್ಗರಣೆ ಹಾಕ್ಕೊಂಡು ಕುಕ್ಕರ್ ಕುಗ್ಸ್ಕೊಳೋದಷ್ಟೇ. ಬೇಗನೆ ಆಗಿಬಿಡುತ್ತೆ, ಈಸಿ ರೆಸಿಪಿ ಅಂತಲೇ ಹೇಳ್ಬೋದು, ಮಾಡ್ಕೊಳ್ಳಿ. ಹಾಗೆ ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಗೆ ಅರಿಶಿನ ಹಾಕ್ಕೊತೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಕಾಳನ್ನ ನಾವು ಫಸ್ಟ್ ಹಾಕಬೇಕಾಗುತ್ತೆ. ಕಾಳನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಆಯಿಲಲ್ಲಿ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ. ಮತ್ತು ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದು ಆದ ನಂತರ ಸ್ವಲ್ಪ ಸೊಪ್ಪಿತ್ತು, ಪಾಲಕ್ ಸೊಪ್ಪು ಇಷ್ಟೇಷ್ಟಿತ್ತು. ಅದು ಸಾಂಬಾರಂತೂ ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ಆ್ಯಕ್ಚುಲಿ ನಾನು ಮೊಳಕೆ ಕಾಳುಗಳು ಮಾಡಿದಾಗ ಸೊಪ್ಪು, ತರಕಾರಿ ಎಲ್ಲ ಹಾಕಿ ಕೂಡ ಮಾಡ್ತೀನಿ ಸಾಂಬಾರು, ಅದು ಕೂಡ ಸಖತ್ ಟೇಸ್ಟ್ ಇರುತ್ತೆ. ನಾನು ಒಂದು ವಿಡಿಯೋದಲ್ಲಿ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಅಂದ್ಕೊತೀನಿ. ಬಟ್ ಆ ಥರ ನಾನು ಇವತ್ತು ಮಾಡ್ತಾಯಿಲ್ಲ, ಅಷ್ಟೇ ಬರೀ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತರಕಾರಿ ಕೂಡ ಇರಲಿಲ್ಲ, ಯಾವುದೋ 2 ಐಟಮ್ ಇತ್ತು ಅಷ್ಟೇ, ಬೇಡ. ಯಾಕೆಂದರೆ ಮಿಕ್ಸ್ ತರಕಾರಿ ಇದೆ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸೆಡ್ ಕಾಳು, ಬಳಕೆ ಕಟ್ಟಿರೋ ಕಾಳು, ಮತ್ತು ಮಿಕ್ಸೆಡ್ ತರಕಾರಿ, ಮತ್ತು ಸೊಪ್ಪೆಲ್ಲ ಹಾಕಿ ಮಾಡ್ತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಆಲ್ರೆಡಿ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ, ಆ ಥರ ಕೂಡ ಮಾಡ್ತೀನಿ. ಹಾಗಾಗಿ ಸೊಪ್ಪನ್ನ ಹಾಕೊಳ್ಳಿ, ಏನು ನಿಮಗೇನು ಟೇಸ್ಟ್ ಏನು ಡಿಫ್ರೆಂಟ್ ಇರಲ್ಲ, ಸೇಮ್ ಟೇಸ್ಟೇ ಇರುತ್ತೆ. ಹಾಗೆ ಚೆನ್ನಾಗಿರುತ್ತೆ, ಒಳ್ಳೇದಲ್ವಾ, ಯಾಕೆ ಮಿಸ್ ಮಾಡಬೇಕು. ನಾನಂತೂ ಸೊಪ್ಪು ಈ ಥರದ್ದೆಲ್ಲ ಏನೂ ಕೂಡ ವೇಸ್ಟ್ ಮಾಡಲ್ಲ, ಹಾಕಿ ಮಾಡ್ತಾನೆ ಇರ್ತೀನಿ, ಚೆನ್ನಾಗಿರುತ್ತೆ. ಇವಾಗ ಕಾಳೆಲ್ಲ ಆಯಿತು, ಸೊಪ್ಪೆಲ್ಲ ಹಾಕಿ ಮಸಾಲೆನೂ ಕೂಡ ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಒಂದು 3-4 ವಿಸಿಲ್ನ ಕುಗ್ಸ್ಕೊಳ್ಳಿ. ಯಾಕೆಂದರೆ ಬೇಯಬೇಕಲ್ಲ ಕಾಳು, ಹಾಗಾಗಿ ಅಷ್ಟು ವಿಸಿಲ್ ಬೇಕೇ ಬೇಕಾಗುತ್ತೆ. ನಾನು ಅಷ್ಟು ಕುಗ್ಸ್ಕೊಂಡೆ, ಕರೆಕ್ಟಾಗಿ ಬೆಂದಿತ್ತು. ಇಟ್ಟೆ ಅದು ಕೂಗೋ ಅಷ್ಟರಲ್ಲಿ ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ನಮ್ಮ ಹೆಣ್ಮಕ್ಳು ಹೆಂಗೆ ಅಂತಂದರೆ ಪ್ರಿಪ್ರೇಷನ್ ಹಿಡಿದು ಕ್ಲೀನಿಂಗ್ವರೆಗೂ ನಾವೇ ಮಾಡಲೇಬೇಕು. ಅಡುಗೆ ಏನೋ ಮಾಡಿ ಮುಗಿಸ್ಬಿಡ್ಬೋದು, ಬಟ್ ಕ್ಲೀನಿಂಗ್ ಅನ್ನೋದೇ ಸ್ವಲ್ಪ ಕಷ್ಟ, ಬಟ್ ಮಾಡಲೇಬೇಕು. ಕುಕ್ಕಿಂಗ್ ಎಷ್ಟು ಮುಖ್ಯನೋ ಕ್ಲೀನಿಂಗು ಅಷ್ಟೇ ಮುಖ್ಯ ಅಲ್ವಾ. ಹಾಗಾಗಿ ನಾನು ಅಡುಗೆ ಆಗಿದ ತಕ್ಷಣ ನೀಟಾಗಿ ಆವಾಗೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನನಗೆ ಕೆಲಸ ಕಮ್ಮಿ ಆಗುತ್ತೆ, ಹಂಗೆ ಬಿಟ್ಟು ಬಂದಿದ್ದರಿಂದ ಅದು ಮೆಸ್ಸಿಯಾಗಿರುತ್ತೆ, ಚೆನ್ನಾಗೂ ಕಾಣಿಸಲ್ಲ. ಒಂಥರ ನಮಗೆ ಕಿಚನ್ ನೋಡಿದಾಗಲೂ ಕೂಡ ನೆಮ್ಮದಿ ಇರಲ್ಲ, ಸಂಜೆವರೆಗೂ ನೆಮ್ಮದಿನೇ ಇರಲ್ಲ. ಅಯ್ಯೋ ಕಿಚನ್ ಕ್ಲೀನ್ ಮಾಡಿಲ್ಲ, ಅಯ್ಯೋ ಪಾತ್ರೆ ತೊಳೆದಿಲ್ಲ ಅನ್ನೋದು ಅನಿಸ್ತಾನೆ ಇರುತ್ತೆ. ಯೂಶ್ವಲಿ ಎಲ್ಲ ಹೆಣ್ಮಕ್ಳು ಕೂಡ ಹಿಂಗೆ ಅನಿಸುತ್ತೆ ಅಂತ ಅಂದ್ಕೊತೀನಿ, ಸಮಾಧಾನ ಇಲ್ಲ. ಅದೆಲ್ಲ ಕ್ಲೀನ್ ಮಾಡಿಬಿಟ್ರೆ ನೆಮ್ಮದಿ ಸಂಜೆವರೆಗೂ ಕಿಚನ್ ಕಡೆ ತಲೆ ಹಾಕಲ್ಲ, ಆರಾಮಾಗಿ ನಮ್ಮ ಪಾಡು ನಾವು ಇರ್ತೀವಿ. ಹಾಗಾಗಿ ನಾನು ಅದು ಆರೋ ಅಷ್ಟರಲ್ಲಿ ಹೆಂಗೂ ಕುಕ್ಕರ್
ಹೋಗಿ ಆರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಬೋಣ ಅಂತ ಮಾಡ್ಕೊತೀನಿ. ಈಸಿನೇ, ಏನು ನಾವು ಅಡುಗೆಗೆಲ್ಲ ಏನು ಯೂಸ್ ಮಾಡ್ತೀವೋ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಪಾತ್ರೆ ಬಿದ್ದಿರ್ತಾರೆ ಅಷ್ಟೇ, ಅಡುಗೆ ಮಾಡೋದಕ್ಕೆ ಏನೆಲ್ಲ ಬೇಕಾದೆಲ್ಲ ಸ್ವಲ್ಪ ಬಿದ್ದಿರುತ್ತೆ, ಅದೆಲ್ಲ ವಾಶ್ ಮಾಡ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ. ಹಾಗಾಗಿ ವಾಶ್ ಮಾಡ್ಕೊತೀನಿ. ಸುಮ್ಮನೆ ಜಾಸ್ತಿ ಆಗಿಬಿಟ್ರೆ ಸಂಜೆವರೆಗೂ ಮತ್ತು 1 ಅವರ್ ನಿಂತ್ಕೊಂಡು ತೊಳಿಬೇಕಾಗುತ್ತೆ. ಇನ್ನು ಮತ್ತೆ ಸೊಂಟ ನೋವು ಬೆನ್ನು ನೋವೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಂತ್ಕೊಂಡು ತೊಳೆಯೋದ್ರಿಂದ ನಾನು ಅವಾಗವಾಗ ಸ್ವಲ್ಪ ತೊಳ್ಕೊಂಬಿಡ್ತೀನಿ. ನನಗೂ ಈಸಿ ಆಗುತ್ತೆ, ತುಂಬ ಹೊತ್ತು ನಿಂತ್ಕೊಂಡು ತೊಳಿಬೇಕು ಅಂತ ಇರಲ್ಲ. ಹಾಗೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತೀನಿ. ಎಲ್ಲ ಆಯಿತು, ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ದೆ. ಅಷ್ಟರಲ್ಲಿ ಅನ್ನ ಮತ್ತು ಸಾಂಬಾರು 2 ಕೂಡ ರೆಡಿ ಆಗಿತ್ತು. ಹಾಗೆ ಆದರೆ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಮಕ್ಕಳು ಕಾಳು ಇದು ಏನು ಹಾಕಿದ್ದೀನಲ್ವ ಹುರುಳಿಕಾಳು, ಅದನ್ನು ಈ ರೀತಿ ಸಾಂಬಾರು ಮಾಡಿ ನಾನು ಅನ್ನಕ್ಕೆ ಹಾಕಿ ಕೊಟ್ಟರೆ ತಿನ್ನಲ್ಲ, ಬೇಡ ಅಂತಾರೆ. ಅದೇನೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಸಪ್ರೇಟ್ ಮಾಡ್ಕೊತೀನಿ. ಸಾಂಬಾರು ಸಪ್ರೇಟು, ಕಾಳನ್ನ ಸಪ್ರೇಟ್ ಮಾಡ್ಕೊತೀನಿ. ಹೇಗೆ ಮಾಡ್ತೀನಿ ಅಂತ ಅನಿಸ್ತದೆ ನಿಮಗೆ? ಬನ್ನಿ ಇವಾಗ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತಂದರೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟು. ಇದೇ ಥರ ನೀವು ಆರಾಮಾಗಿ ದೊಡ್ಡವರಾದರೆ ನೀವು ಅನ್ನಕ್ಕೆ ಸರ್ವ್ ಮಾಡಿಕೊಂಡು ನೀವು ಆರಾಮಾಗಿ ತಿನ್ನಿ, ಇದು ಇಷ್ಟ ಆಗುತ್ತೆ ಅಂತ. ಬಟ್ ನನ್ನ ಮಕ್ಕಳು ತಿನ್ನಲ್ಲ ಅಂತ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ನಾನು ಸಾಂಬಾರು ಮಾಡೋವಂಥ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಇದು ತೂತ್ ಬಟ್ಲು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ನಾನು ಮಾಡಿರೋಂಥ ಸಾಂಬಾರನ್ನ ಹಾಕ್ಕೊತಾಯಿದ್ದೀನಿ. ಯಾಕೆಂದರೆ ಪಲ್ಯ ಸಪ್ರೇಟು ಮತ್ತು ಸಾಂಬಾರು ಸಪ್ರೇಟ್ ಆಗಲಿ ಅಂತ ಅಂದ್ಬಿಟ್ಟು ನೀಟಾಗಿ ಸಾಂಬಾರೆಲ್ಲ ಏನಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಕೆಳಕ್ಕೆ ಹೋಗ್ಬಿಡುತ್ತೆ. ಕಾಳೇನಿದೆ ಅದು ಮಾತ್ರ ಉಳ್ಕೊಳುತ್ತೆ. ಇಲ್ಲಿ ನಾನು ಪಾಲಕ್ ಸೊಪ್ಪು ಹಾಕಿದ್ನ ನೋಡಿ, ಒಂಚೂರು ಏನೂ ಗೊತ್ತೇ ಆಗ್ತಾಯಿಲ್ಲ ಅದರಲ್ಲಿ ಪಾಲಕ್ ಸೊಪ್ಪು ಹಾಕಿದ್ದೀನಿ ಅಂತ. ಮಕ್ಳಿಗೂ ಕೂಡ ಆಲ್ಮೋಸ್ಟ್ ಅವ್ರಿಗೆ ಸೊಪ್ಪು ತಿಂದಂಗೂ ಆಗುತ್ತೆ, ಕಾಳು ತಿಂದಂಗೂ ಆಗುತ್ತೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಹಾಕಬೇಕಾಗಿತ್ತು ಅಂತ ಅನ್ನಿಸ್ತಿದೆ, ಬಟ್ ಇಷ್ಟೇ ಇದ್ದಿದ್ದು, ಅದಕ್ಕೆ ನಾನು ಅಷ್ಟೇ ಹಾಕಿದೆ. ನೀವೇನಾದರೂ ಇಷ್ಟಪಡ್ತೀರಾ ಅಂದರೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀಟಾಗಿ ಎಲ್ಲ ಸಾಂಬಾರೆಲ್ಲ ಸೋರ್ಕೊಂತ ಕೆಳಗಡೆಗೆ. ಇವಾಗ ರುಚಿಗೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊತೀನಿ. ಯಾಕೆಂದರೆ ಪಲ್ಯಗಳಿಗೆ ಯೂಶಲಿ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ. ನಾನು ಯೂಶಲಿ ಜಾಸ್ತಿ ಯೂಸ್ ಮಾಡ್ತೀನಿ ಪಲ್ಯಗಳಿಗೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೊತಾಯಿನಿ, ಯಾಕೆಂದರೆ ನಾನು ಮಧ್ಯಾಹ್ನ ಅಡುಗೆ ಮಾಡ್ತಿರೋದಲ್ವ, ಇನ್ನು ನೈಟ್ ಊಟಕ್ಕೂ ಕೂಡ ಇದೇ ಆಗಬೇಕು. ಹಾಗಾಗಿ ಸ್ವಲ್ಪ ಇರಲಿ, ಇವಾಗ ಬೇಸಿಗೆಗಾಲದಲ್ಲಿ ಒಂಥರ ಆಗಿಬಿಡುತ್ತೆ ಕಾಯಿ ತುರಿ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುರಿದಿಟ್ರೆ ಚೆನ್ನಾಗಿರುತ್ತೆ, ಟೇಸ್ಟು ರಾತ್ರಿಗೂ ಕೂಡ ಹಾಗೆ ಇರುತ್ತೆ ಅಂತ ಹಂಗೆ ಮಾಡ್ಕೊತಾಯಿನಿ. ಅದಾದಮೇಲೆ ಸಾಂಬಾರು ನೋಡಿ ಈ ರೀತಿ ಆಗುತ್ತೆ. ನಾನೇನು ಒಂಚೂರು ನೀರು ಹಾಕಿಲ್ಲ, ಏನೂ ಹಾಕಿಲ್ಲ, ಜಸ್ಟ್ ನಾನು ಪಲ್ಯ ಸಪ್ರೇಟು ಸಾಂಬಾರು ಸಪ್ರೇಟ್ ಅಷ್ಟೇ ಮಾಡ್ಕೊಂಡಿದ್ದು. ಪ್ಲೇನಾಗಿತ್ತು ಸಾಂಬಾರು. ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಸಕ್ಕ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಇದ್ರ ಸಾಂಬಾರು ನೀವು ಒಂದ್ಸಲ ತಿಂದು ನೋಡಿ, ನಾನು ಇರುತ್ತೆ ಮಾಡಿರೋ ಮೆಥಡಲ್ಲಿ ಸಖತ್ತಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಯೂಶ್ವಲಿ ನಮ್ಮಮ್ಮ ಎಲ್ಲ ಈ ಥರನೇ ಮಾಡೋದು, ನಮ್ಮಮ್ಮನ ನೋಡಿ ನಾನು ಕಲ್ತಿದ್ದು ಇದು. ನಮ್ಮಮ್ಮ ಯೂಶ್ವಲಿ ಹಿಂಗೆ ಮಾಡ್ತಾರೆ, ತಿನ್ನಲ್ಲ ಅಂತಲ್ಲ, ಅವರು ಮಾಡ್ತಾಯಿದ್ದೆ ಹಿಂಗೆ. ಬಟ್ ನನ್ನ ಮಕ್ಕಳು ಮೇಯ್ನಾಗಿ ನನ್ನ ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಈಗ ಮಾಡ್ತೀನಿ. ಈಗ ನಾನು ಸಾಂಬಾರು ಸಪ್ರೇಟು ಪಲ್ಯ ಸಪ್ರೇಟ್ ಹಾಕ್ಕೊಟ್ರೆ ನನ್ನ ಮಕ್ಕಳಂತೂ ಕಣ್ಣು ಮುಚ್ಕೊಂಡು ಆರಾಮಾಗಿ ತಿಂದ್ಬಿಡ್ತಾರೆ. ಇನ್ನೂ ಒಂದು ಸಲ ಬೇಕಾದ್ರೆ ಹಾಕ್ಸ್ಕೊತಾರೆ ಪಲ್ಯ ಹಾಕಿ ಮಮ್ಮಿ ಅಂತ, ಆ ಥರ. ಬಟ್ ಮಿಕ್ಸ್ ಮಾಡಿದ್ರೆ ತಿನ್ನಲ್ಲ. ಹಾಗಾಗಿ ನಾನು ಜಾಸ್ತಿ ಬಸ್ಸಾರು ಪಲ್ಯಗಳು ಈ ಥರ ಮಾಡ್ತಾಯಿರ್ತೀನಿ. ಈಗ ನನ್ನ ಮಕ್ಕಳಿಗಿಬ್ಬರು ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಕುಕುಂಬರ್ ಕೊಡಲ್ಲ ನನ್ನ ಮಕ್ಕಳಿಗೆ, ಸ್ವಲ್ಪ ಅದು ಕೋಲ್ಡ್ ಆಗುತ್ತೆ, ಮಕ್ಕಳು ಕೊಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ಡಾಕ್ಟ್ರು. ಅದಕ್ಕೆ ನಾನು ಕೊಡಲ್ಲ, ಸ್ಕಿಪ್ ಮಾಡಿ ಜಸ್ಟ್ ಕ್ಯಾರೆಟ್ ಹಾಕ್ಕೊಡ್ತಾಯಿದ್ದೀನಿ ಅಷ್ಟೇ. ಪಲ್ಯ ಇದೆಯಲ್ಲ ಹೆಂಗೂ. ಹಾಗೆ ಇವತ್ತು ಎಗ್ಗೆಲ್ಲ ಏನೂ ಇಲ್ಲ, ಯಾಕೆಂದರೆ ಇವತ್ತು ಹನುಮ ಜಯಂತಿ ಇರೋದ್ರಿಂದ ಗುರುವಾರ ಅಲ್ವಾ, ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾನು ಎಗ್ಗೇನು ಬಾಯ್ಲ್ ಮಾಡಲಿಲ್ಲ. ಜಸ್ಟ್ ಇಷ್ಟೇ ಇವತ್ತಿನ ಮಧ್ಯಾಹ್ನದ ಊಟ. ನಂದು ಪ್ಲೇಟ್ ಇದು, ಈ ರೀತಿಯಾಗಿ ನಾನು ಸರ್ವ್ ಮಾಡ್ಕೊತೀನಿ. ಫೈನಲಾಗಿ ಊಟ ಅಂತೂ ತುಂಬ ಚೆನ್ನಾಗಾಯಿತು ಮಧ್ಯಾಹ್ನದ ಊಟ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸಿಗೋಣ, ಎಲ್ಲರಿಗೂ ಕಾಯ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಸಿ ಯು ದಿ ನೆಕ್ಸ್ಟ್ ವ್ಲಾಗ್.